ವೈದ್ಯರ ಕೊರತೆಯಿಂದಾಗಿ ಗರ್ಭಿಣಿಯರ ಸ್ಕ್ಯಾನಿಂಗ್ ಮಾಡಲಾಗುತ್ತಿರಲಿಲ್ಲ. ಶಾಸಕರ ಶ್ರಮದಿಂದ ಈಗ ವೈದ್ಯರು ಆಗಮಿಸಿದ್ದು ಸ್ಕ್ಯಾನಿಂಗ್ ಅನ್ನು ಆರಂಭಿಸಲಾಗುತ್ತಿದೆ ಎಂದು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಸೋಮಣ್ಣ ತಿಳಿಸಿದರು. ಪಟ್ಟಣದ ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ಸ್ಕ್ಯಾನಿಂಗ್ ಯಂತ್ರದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಹಿಂದೆ ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಮಾಡಿಸಲು ಖಾಸಗಿ ವಲಯಕ್ಕೆ ಕಳುಹಿಸಬೇಕಾದ ಅನಿವಾರ್ಯತೆ ಇತ್ತು. ನ್ಯೂಕ್ಲಿಕ್ ಆಸಿಡ್ ಅಂತಿರ್ತದೆ. ಆ ನ್ಯೂಕ್ಲಿಕ್ ಆಸಿಡ್ ಅದು ಎಕ್ಸ್ಟ್ರಾಕ್ಟ್ ಮಾಡಿ ಟೆಸ್ಟ್ ಮಾಡೋದು ವಿಚಾರ. ಇದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಲ್ಲ, ಎಷ್ಟು ತಿಂಗಳಿಂದ ಮಾಡಿಸ್ತಿದ್ದೀರಾ ಡಯಾಲಿಸಿಸ್? 2 ವರ್ಷ. ಒಂದು ವರ್ಷ. ಕಾರ್ಯಕ್ರಮವನ್ನು ಶಾಸಕ ಅನಿಲ್ ಚಿಕ್ಕಮಾದು ಉದ್ಘಾಟಿಸಿ ಮಾತನಾಡಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು 2 ಕೋಟಿ ಹಣದ ಕಾಮಗಾರಿ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದರು. ಆಸ್ಪತ್ರೆಯಲ್ಲಿ 40ಕ್ಕೂ ಹೆಚ್ಚು ದಾದಿಯರ ಕೊರತೆ ಕಾಡುತ್ತಿದೆ. ಮಕ್ಕಳ ತಜ್ಞರು ವಯೋನಿವೃತ್ತಿಯಾದ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಮಕ್ಕಳ ತಜ್ಞರ ನೇಮಕ ಮಾಡಲು ಕ್ರಮ ವಹಿಸುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು. ಅದಕ್ಕೆ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಇರ್ತಕ್ಕಂಥದ್ದು. ಜೊತೆಗೆ ಈ ಔಷಧಿ ಕೇಂದ್ರದ ಬಗ್ಗೆ ಹಲವಾರು ವಿಚಾರನ ಪ್ರಸ್ತಾಪವನ್ನ ಹಿಂದೆ KDP ಮೀಟಿಂಗ್ ಅಲ್ಲಿ ಮತ್ತೆ ಹಲವು ಮಾಧ್ಯಮದವರು ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಮೇಲಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. ಅದು ಸರಿಯಾಗಿ ನಡೀತಾ ಜನೌಷಧಿ ಕೇಂದ್ರ ನಡೀತಾ ಇಲ್ಲ ಮಾತು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ನಾವು ಆರೋಗ್ಯ ರಕ್ಷಣಾ ಸಮಿತಿ ಮೀಟಿಂಗ್ ಅನ್ನು ಕೂಡ ನಾನು ಕರೆದಿದ್ದೀವಿ. ಈಗ ಇದರಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿ ಅದು ಯಾರು ಹ್ಯಾಂಡ್ ಓವರ್ ಮಾಡಬೇಕು, MSCL ಅವರಿಂದ ನಡೆಸ್ತಿದ್ರು, ಮತ್ತೆ ಈಗ ಯಾವ ಏಜೆನ್ಸಿ ಅವರು ಕೊಡಬೇಕು ಅನ್ನೋದು ಕೂಡ ಮಾತಾಡ್ತೀನಿ. ಜೊತೆಗೆ ಈ ವೇಳೆ ತಹಸೀಲ್ದಾರ್ ಶ್ರೀನಿವಾಸ್, THO ಟಿ ರವಿಕುಮಾರ್, ಮೈಮೂಲ್ ನಿರ್ದೇಶಕ ಈರೇಗೌಡ, ಮುಖ್ಯಾಧಿಕಾರಿ ಸುರೇಶ್, ಪುರಸಭಾ ಸದಸ್ಯರು, ವೈದ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು.